ಪಾಪ ನಮ್ಮ ಪುಟ್ಟರಾಜನ ಬಗ್ಗೆ ನಾನೇನು ಮಾತನಾಡೋವಂಥದ್ದೇನಿಲ್ಲ. ಪುಟ್ಟರಾಜನ ನಾವು ಆತ್ಮೀಯ ಗೆಳೆಯರು. ನಾನು ಪುಟ್ಟರಾಜ್ ನನ್ನ ಬಗ್ಗೆ ಟೀಕೆ ಮಾಡಿದಾಗಲೂ ನಾನು ಯಾವತ್ತೂ ಪುಟ್ಟರಾಜನ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಇನ್ನೇ ಕುಮಾರಸ್ವಾಮಿ ಅವರು ಧನ್ಯವಾದ ಹೇಳೋರೆ, ಪುಟ್ಟರಾಜನ ಬಗ್ಗೆ ಭಾಳ ಸಾಫ್ಟ್ ಆಗವ್ರೆ ನಮ್ಮ ಸ್ನೇಹಿತರು ಅಂತ. ಪುಟ್ಟರಾಜು ನನ್ನ ಡೆಡ್ ಆರ್ಸು ಅಂದಾಗಲೂ ನಾನು ಹಿಂತಿರ್ಕೊಂಡು ಅವ್ನು ಬೈದಿರಲಿಲ್ಲ. ಹೇಳೋಣ ಯಾವತ್ತರ ಅಂದಿದ್ದೀನ? ಅವತ್ತು ಅಂದಿಲ್ಲ. ಅದೇ ಜಯೇಶ್ ಪಟೇಲ್ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಗ್ಯಾಪ್ಸ್ಕೊ. ನೀನು ಅವಾಗ ಏನಾರು ಮರ್ತಿದ್ರೆ ಯಾರು ಕೇಳು. ನೀನಿದ್ದ ಏನೋ ಗೊತ್ತಿಲ್ಲ ಸುನಿ. ಇರಲಿಲ್ಲ ಅಲ್ಲ, 2007ರಲ್ಲಿ ಇರಲಿಲ್ಲ. ಅದರಿಂದ ಅದು ಯಾರು ಇದ್ದವ್ರನ್ನ ಕೇಳು, ನಾನು ಹೇಳೋದು ಬೇಡ, ಅದು ಅವರೇ ಹೇಳಬೇಕು. ನಾನು ಹೇಳೋದು ಚೆನ್ನಾಗಿ. ಅವರು ಇದೇ ಸ್ವಂತ ಜಿಲ್ಲೆಯವರು. ನಾವು ಈಗಾಗಲೇ ಈ ಲೋಕಸಭಾ ಕ್ಷೇತ್ರದಲ್ಲಿ 7 ಜನ ಶಾಸಕರಿದ್ದೀವಿ, 2 ವಿಧಾನ ಪರಿಷತ್ ಇದ್ದೀವಿ, 7, 8, 9. ಇನ್ನೂ ಒಬ್ಬರು ಜೂನ್ನಲ್ಲಿ ಚುನಾವಣೆಯಾಗಿ ಗೆಲ್ತಾರೆ, ಮರ್ತಿಬೇಗೌಡರು. 10 ಜನ ಶಾಸಕರಿದ್ದೀವಿ. 10 ಜನ ಶಾಸಕರ ಜೊತೆಗೆ MP ಆಗಿ ಕೆಲಸ ಮಾಡೋದು ಹೆಂಗಿದೆ? ಅವರೊಬ್ಬರು ಬಂದು ಈ ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ ಅನ್ನೋದು ಹೆಂಗಿದೆ? ಆಮೇಲೆ ಅವ್ರು ಬಂದ್ರೂ ಎಲ್ಲೋಗ್ಬೇಕು? ವಿಧಾನಸೌಧದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರು ಭೇಟಿ ಮಾಡಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು. ಇದು ಸಾಧ್ಯನಾ? ಇದು ಇವರಿಗೆ ಈಜಿ. ರಾತ್ರಿ 10 ಗಂಟೆಲೂ ನಮ್ಮನ್ನು ಭೇಟಿ ಮಾಡ್ಬೋದು. ಅವ್ರಿಗೇನು ಸ್ಟೇಟಸ್ಸು ಇದೇನಿಲ್ಲ. ಅವರೊಬ್ಬ ಸಾಮಾನ್ಯ ರೈತರ ಮಗ, ಈ ಜಿಲ್ಲೆಯ ಒಬ್ಬ ಸುಪುತ್ರ. ಅವರು ನನ್ನ ಹತ್ರನೂ ಬರ್ಬೋದು, ರವಿನೂ ಕರ್ಕೊಂಡು DK ಶಿವಕುಮಾರರ ಹತ್ರ ಹೋಗ್ಬೋದು. ಅವರಿಗೆ ಈ ಜಿಲ್ಲೆಯಲ್ಲಿ ಈಸಿಯಾಗಿ ಆಕ್ಸೆಸಬಲ್ ಇದೆ, ಎಲ್ಲರ ಜೊತೆ ಬೆರೆಯುವಂಥ ವ್ಯಕ್ತಿತ್ವ ಇದೆ. ಯಾರು ಒಳ್ಳೆಯದು ದೇವಸ್ಥಾನಕ್ಕೆ ಕರೆದ್ರೂ ಹೋಗ್ತಾರೆ, ಸ್ಕೂಲಿಗೆ ಕರೆದ್ರೂ ಹೋಗ್ತಾರೆ, ಯಾವುದೋ ಕಷ್ಟ ಸುಖಕ್ಕೆ ಕರೆದ್ರೂ ಹೋಗ್ತಾರೆ, ಅವ್ರ ಕೈಲಾದ ಸಹಾಯ ಮಾಡ್ತಾರೆ. ಅವರು ಒಬ್ಬ ಉದ್ಯಮಿ. ಯಾವುದೋ ಒಂದು ಸಣ್ಣ ಪುಟ್ಟ ಈಗಾಗಲೇ ಸುಮಾರು ಜನ ಮಕ್ಕಳಿಗೆ ಸ್ಕೂಲ್ ಕಟ್ಸ್ಕೊಡೋದು, ಫೀಸ್ ಕಟ್ಟೋದು, ಆರೋಗ್ಯದ ವಿಚಾರದಲ್ಲಿ ಈ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಾವ್ರೆ. ಅದನ್ನು ಇನ್ನೂ ಹೆಚ್ಚಾಗಿ ಮುಂದುವರಿಸ್ತಾರೆ. ಹಾಗಾಗಿ ಅವರಿಗೆ ನಮ್ಮದೇ ಸರ್ಕಾರ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಇದೊಂದೇ ರಾಜ್ಯ ಅಲ್ಲ, 4-5 ರಾಜ್ಯದಲ್ಲಿ ಅವ್ರ ಕಾಂಟ್ರಾಕ್ಟು ಉದ್ಯಮಿ ಇದೆ. ಹಾಗಾಗಿ ಕನೆಕ್ಷನ್ ತೊಗೊಂಡು ಅವರು ಮೊದಲಿಂದನೂ PWDನಲ್ಲಿ ನೀರಾವರಿ ಇಲಾಖೆಯಲ್ಲಿ 2,000, 3,000, 5,000 ಕೋಟಿ ಕಾಂಟ್ರಾಕ್ಟ್ ಮಾಡಿ ಇದೆ. ಹಾಗಾಗಿ ದೆಹಲಿಯ ಅಧಿಕಾರಿಗಳ ಜೊತೆ ಸಂಪರ್ಕ ಇದೆ. ಅಥವಾ ನಮಗೂ ಒಂದು ಸ್ವಲ್ಪ ಅವರಿಂದ ಈ ಅನುದಾನ ತರೋದ್ರಲ್ಲಿ ಅನುಕೂಲನೂ ಆಗ್ಬೋದು. ಈ ರೀತಿ ಎಲ್ಲ ಅವರಿಂದ ಅನುಕೂಲ ಆಗುತ್ತೆ. ಹೆಂಗೆ ಯಾರಲ್ಲಿ ನಮ್ಮ ಸ್ನೇಹಿತರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಹೆಂಗೆ ಈ ಥರ ಎಲ್ಲರ ಜೊತೆ ಬೆರೀಲಿಕ್ಕೆ ಸಾಧ್ಯ ಆಗೋದು?